ಕಾಸರಗೋಡಿನ ಆದೂರು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಬರೋಬ್ಬರಿ 351 ವರ್ಷಗಳ ಬಳಿಕ ಪೆರುಂಕಳಿ ಆಟ ಮಹೋತ್ಸವ ಇಂದಿಗೆ ಸಂಪನ್ನಗೊಂಡಿತು. ಮೊಯ ಸಮುದಾಯಕ್ಕೆ ಸೇರುವ 11 ಭಗವತಿ ಸ್ಥಾನಗಳಲ್ಲಿ ಆದೂರು ಭಗವತಿ ಕ್ಷೇತ್ರವು ಒಂದು. ಸಾಮಾನ್ಯವಾಗಿ ಭಗವತಿ ಕ್ಷೇತ್ರಗಳಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಉತ್ಸವವನ್ನು ನಡಾವಳಿ ಎನ್ನಲಾಗುತ್ತದೆ. ಅದೇ ರೀತಿ ತೆಯ್ಯಂಕಟ್ಟಿ ಉತ್ಸವ ನಡೆಯುವ ಭಗವತಿ ಕ್ಷೇತ್ರಗಳಲ್ಲಿ ವರ್ಷಂಪ್ರತಿ ಕಳಿಯಾಟ ನಡೆಯುತ್ತದೆ. ಇದೇ ಕಳಿಯಾಟ ವಿಶೇಷ ಸಂದರ್ಭಗಳಲ್ಲಿ, ಸಂಕಲ್ಪ ಇದ್ದ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಅದನ್ನು ಪೆರುಂಕಳಿಯಾಟ ಮಹೋತ್ಸವ ಎನ್ನುತ್ತಾರೆ. ಹಿರಿಯ ನಡಾವಳಿ ಉತ್ಸವ ಅಥವಾ ಮಹಾ ನಡಾವಳಿ ಎಂಬರ್ಥದಲ್ಲಿ ಪೆರುಂಕಳಿಯಾಟ ಎನ್ನಲಾಗುತ್ತದೆ. ಪೆರುಂಕಳಿಯಾಟ ಬಹಳ ಖರ್ಚು ವೆಚ್ಚ ಬಯಸುವ ಉತ್ಸವ. ಅನ್ನದಾಸೋಹವೇ ಇದರ ವಿಶೇಷತೆ. ಆದ್ದರಿಂದ ಆದೂರಿನ ಭಗವತಿ ಕ್ಷೇತ್ರದಲ್ಲಿ ನಡೆಯುವ ಪೆರುಂಕಳಿಯಾಟ ಉತ್ಸವಕ್ಕೆಂದು 1 ವರ್ಷಕ್ಕಿಂತ ಮೊದಲೇ ಗದ್ದೆಯಲ್ಲಿ ಬೆಳೆ ತರಕಾರಿಯನ್ನು ಬೆಳೆಸಲಾಗಿದೆಯಂತೆ. ಅದಕ್ಕಿಂತಲೂ ದುಪ್ಪಟ್ಟು ಹೊರೆಕಾಣಿಕೆ ಬಂದಿದೆ ಎಂದು ಹೇಳಲಾಗುತ್ತಿದೆ. ಆದೂರಿನ ಭಗವತಿ ಕ್ಷೇತ್ರದಲ್ಲಿ ಜನವರಿ 19ರಿಂದ 24ರವರೆಗೆ ಪೆರುಂಕಳಿಯಾಟ ನಡೆದು ಇಂದಿಗೆ ಸಂಪನ್ನಗೊಂಡಿದೆ. ಕೆಲವೊಂದು ಕಡೆಗಳಲ್ಲಿ 1 ತಿಂಗಳ ಕಾಲ ಪೆರುಂಕಳಿಯಾಟ ನಡೆಯುತ್ತಿದೆ. ಪೆರುಂಕಳಿಯಾಟ ಸಂದರ್ಭ ನಿರಂತರ ಅನ್ನದಾಸೋಹ ನಡೆಯಬೇಕೆಂಬ ಕಟ್ಟುಪಾಡಿದೆ. ಅಲ್ಲದೆ ಪ್ರಧಾನ ದೈವಕ್ಕೆ ಪೆರುಂಕಳಿಯಾಟ ಆಗುವ ಮೊದಲು ಆ ಸೀಮೆಯ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳಲ್ಲಿ ಪೆರುಂಕಳಿಯಾಟದ ಹಿನ್ನೆಲೆ ಪೂಜೆ ನಡೆಸಬೇಕು. ಜೊತೆಗೆ ಆ ಸೀಮೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇವಸ್ಥಾನಗಳ ತುಳು ಮಲಯಾಳಂ ದೈವಗಳಿಗೆ ಪೆರುಂಕಳಿಯಾಟ ನಡೆಯುವ ಸ್ಥಳದಲ್ಲಿಯೇ ಕೋಲ ನಡೆಯಬೇಕು. ಒಂದು ಪೆರುಂಕಳಿಯಾಟ ನಡೆಯುವ ಸ್ಥಳದಲ್ಲಿ 1001 ದೈವಗಳಿಗೆ ನರ್ತನ ಸೇವೆ ನಡೆಯಬೇಕೆಂಬ ನಂಬಿಕೆ ಇದೆ. ಆದ್ದರಿಂದ ಭಾರಿ ಖರ್ಚು ವೆಚ್ಚ ಬಯಸುವ ಹಿನ್ನೆಲೆಯಲ್ಲಿ ಪೆರುಂಕಳಿಯಾಟ ನಡೆಸುವುದಕ್ಕೆ ವರ್ಷಾನುಗಟ್ಟಲೆ ಸಮಯ ತಗಲುತ್ತದೆ. ಅದೇ ಕಾರಣದಿಂದ ಆದೂರು ಕ್ಷೇತ್ರದಲ್ಲಿ ಪೆರುಂಕಳಿಯಾಟ ನಡೆಸಲು 351 ವರ್ಷಗಳೇ ಬೇಕಾಯಿತು.